ಇಷ್ಟೇನ ದೈವ ಸೈನ್ಯದ ಶಕ್ತಿ ನಿನ್ನ ಆರ್ತನಾದವನ್ನು ಕೇಳಿಸುತ್ತಿದ್ದರೆ ನನಗೆ ಇದೇ ನನ್ನ ವಿಜಯದ ದುಂದುಬಿ ಅನಿಸುತ್ತಿದೆ. ನಾನು ಮಹಾಕ್ರೂರಿ ಗಜಾಮುಖಾಸುರ. ನನ್ನ ಎದುರಿಗೆ ಯಾವ ದೈವರೂ ನಿಲ್ಲೋಡಕ್ಕೆ ಸಾಧ್ಯವಿಲ್ಲ. ನನ್ನಷ್ಟು ಶಕ್ತಿಶಾಲಿ ಯಾವ ದೇವ ಇದ್ದಾನೆ? ಅಷ್ಟರಲ್ಲಿ ಅಗ್ನಿದೇವ ಅಲ್ಲಿಗೆ ಬರುತ್ತಾನೆ. ಅಗ್ನಿದೇವ ತನ್ನ ಅಗ್ನಿಯ ಉಂಡೆಗಳಿಂದ ಬೆಂಕಿಯ ಉಂಡೆಗಳಿಂದ ಆ ಗಜಮುಖಸುರನ ಮೇಲೆ ಆಕ್ರಮಣ ಮಾಡುತ್ತಿದ್ದಾನೆ. ಅವನ ಬೆಂಕಿಯ ಉಂಡೆಗಳ ಹೊಡೆತಕ್ಕೆ ಗಜಮುಖಸೂರ ದೂರ ದೂರ ಹೋಗಿ ಬೀಳುತ್ತಿದ್ದಾನೆ. ಇತ್ತ ಕೈಲಾಸದಲ್ಲಿ ಮಹಾನಂದಿಯು ಹಿಮದ ಒಳಗೆ ನಡೆದುಕೊಂಡು ಹೋಗುತ್ತಾ ಮಹಾದೇವನ ಹತ್ತಿರ, ಪ್ರಭು, ಅಲ್ಲಿ ಗಜಮುಖಸುರನ ವಿರುದ್ಧ ಅಗ್ನಿದೇವನು ಹೋರಾಟ ಮಾಡುತ್ತಿದ್ದಾನೆ ಎಂದಾಗ ಮಹಾದೇವನು ಅವನ ಅಹಂಕಾರದ ಎಲ್ಲೇ ಮೀರಿದ್ದಾನೆ. ಗಜಮುಖಸುರ ಅಂತಹ ಸುರನನ್ನು ಅಂತ್ಯ ಮಾಡಲೇಬೇಕು ಎನ್ನುತ್ತಾರೆ. ಗಜಮುಖ ಅಸುರ ಅಗ್ನಿದೇವನನ್ನು ಹಿಡಿದು ಹಪ್ಪಿಕೊಳ್ಳುತ್ತಾನೆ. ಬಿಗಿದಾಗಿ ಅಪ್ಪಿಕೊಂಡು ಅವನನ್ನು ನೆಲಕ್ಕೆ ಬಡಿಯುತ್ತಾನೆ. ಭೀಕರ ಯುದ್ಧ ನಡೆಯುತ್ತದೆ. ಇತ್ತ ಯುದ್ಧದಲ್ಲಿ ಸೋತ ಅಗ್ನಿದೇವನು ನೆಲಕ್ಕೆ ಬೀಳುತ್ತಾನೆ. ಆಗ ಗಜಮುಖಾಸುರನು, ಇಷ್ಟೇನಾ ನಿನ್ನ ಶಕ್ತಿ ಅಗ್ನಿದೇವಾ? ನಿನ್ನನ್ನು ನೆಲಕ್ಕೆ ಅಪ್ಪಳಿಸಿರುವೆ ಎಂದು ಅವನ ಎದೆಯ ಮೇಲೆ ಕಾಲಿಡುತ್ತಾನೆ. ಈಗ ಹೇಳು ಅಗ್ನಿದೇವ, ಜಾರು ಯಾರದು ಸ್ವರ್ಗಲೋತ? ಯಾರು ನಿಜವಾದ ದೈವ? ಹೇಳು ಎಂಬುದಾಗಿ ಕೇಳುತ್ತಾನೆ. ನನ್ನ ಆರ್ಭಟಕ್ಕೆ 3 ಲೋಕಗಳು ನಡುಗಿ ಹೋಗುತ್ತಿದ್ದಾವೆ ಎನ್ನುತ್ತಾನೆ. ಇತ್ತ ಮಹಾದೇವನು ಹೇಳುತ್ತಿರುತ್ತಾನೆ, ಅವನ ಅಹಂಕಾರದ ಎಲ್ಲೆ ಮಿತಿಮೀರಿದೆ. ಈಗ ಅವನ ಜೊತೆ ಹೋರಾಡಲು ಮಹಾಪ್ರಳಯವೇ ಹೋಗುತ್ತಿದೆ. ಅವನಿಗೆ ಅಂತ್ಯ ಆಡಲು ಮಹಾಗಣೇಶ ವಿನಾಯಕನೇ ಹೋಗುತ್ತಿದ್ದಾನೆ ಎಂಬುದಾಗಿ ಮಹದೇವ ಘೋಷಿಸುತ್ತಾನೆ. ಮತ್ತೆ ಗಜಮುಖಾಸುರ, ನಿಮ್ಮ ದೇವತೆಗಳ ಸಮಯವು ಮುಗಿದು ಹೋಯಿತು. ಇನ್ನ ಅಸುರರ ಆಡಳಿತ ಸ್ವರ್ಗದಲ್ಲಿ ಎಂಬುದಾಗಿ ಹೇಳುತ್ತಿರುತ್ತಾನೆ. ಅಷ್ಟರಲ್ಲಿ ಆಕಾಶದಿಂದ ಒಂದು ನೀಲಿ ಬಣ್ಣದ ದೊಡ್ಡ ಬಂಡೆಯ ಗಾತ್ರದ ಚೆಂಡು ಬಂದು ಅವನ ಎದೆಗೆ ಅಪ್ಪಳಿಸುತ್ತದೆ. ಅದರ ಹೊಡೆತಕ್ಕೆ ಆ ಗಜಮುಖಸುರ 4-5 ಬಾರಿ ನೆಲಕ್ಕೆ ಉರುಳಿಕೊಂಡು ಹೋಗುತ್ತಾನೆ. ತುಂಬಾ ಮೈಲುಗಳಷ್ಟು ದೂರ ಹೋಗಿ ಬೀಳುತ್ತಾನೆ. ನೋವಿನಿಂದ ನರಳುತ್ತಾ ಅವನು ಕಣ್ಣು ಬಿಟ್ಟು ನೋಡಿದರೆ ದೂರದಲ್ಲಿ ಯಾರೋ ಮಹಾನ್ ಅಜಾನುಭಾವ ಎತ್ತರ ದೇಹದ ಬೃಹದಾಕಾರದ ವ್ಯಕ್ತಿ ಹೆಜ್ಜೆಯಿಡುತ್ತಿರುವುದು ಕಾಣಿಸುತ್ತದೆ. ಅದು ಮತ್ಯಾರೂ ಅಲ್ಲ, ಸಾಕ್ಷಾತ್ ವಿನಾಯಕ ಗಜಮುಖ ಗಣೇಶನಾಗಿರುತ್ತಾನೆ. ಆಗ ಗಜಮುಖಾಸುರ, ಓಹೋ, ನೀನು ಶಿವನ ಮುದ್ದಿನ ಮಗ, ಬಾ ಮಗನೇ, ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎನ್ನುತ್ತಾನೆ. ಆಗ ಗಜಮುಖಾಸುರನು ಮುನ್ನುಗ್ಗಿ ಬರುತ್ತಾನೆ. ಬಂದು ಗಣೇಶನಿಗೆ ತನ್ನ ತಲೆಯಿಂದ ಗುದ್ದಲು ಯತ್ನಿಸಿದಾಗ ಗಣೇಶ ಸೈಡಿಗೆ ಹೋಗುತ್ತಾನೆ. ಆಗ ಹಾಗೇ ಮುಂದೆ ಹೋಗಿ ಬಿದ್ದು ಬಿಡುತ್ತಾನೆ ಗಜಮುಖಾಸುರ. ಇತ್ತ ಮತ್ತೆ ಮತ್ತೆ ಎದ್ದು ಬರುತ್ತಾನೆ. ಆಗ ಗಣೇಶ ಆತನ ಮುಷ್ಟಿ ಗಟ್ಟಿ ಮಾಡಿ ಒಡೆಯುತ್ತಿರುವ ಹೊಡೆತಗಳಿಗೆ ಗಜಮುಖಸುರ ಹೆಗರಿ ಹೆಗರಿ ದೂರ ಹೋಗಿ ಬೀಳುತ್ತಿರುತ್ತಾನೆ. 3 ಲೋಕಗಳು ಒಟ್ಟೊಟ್ಟಿಗೆ ಕಾಣಿಸಲು ಪ್ರಾರಂಭಿಸುತ್ತದೆ. ಗಜಮುಖಾಸುರ ಮತ್ತು ವಿನಾಯಕ ನಡುವೆ ಎಷ್ಟು ಭೀಕರ ಕಾಳಗವೆಂದರೆ, ಇಬ್ಬರೂ ಅಜಾನುಭಾವುಗಳು, ಅತ್ಯಂತ ದೃಢದೇಹಿಗಳು. ಗಣೇಶನ ಹೊಡೆತಕ್ಕೆ ಗಜಮುಖಸುರನು ಹೆದರಿ ಹೆಗರಿ ಬೀಳುತ್ತಿರುತ್ತಾನೆ. ಗಣೇಶ ಮತ್ತೆ ಮತ್ತೆ ಮುಷ್ಟಿ ಗಟ್ಟಿ ಮಾಡಿಕೊಂಡು ಗಜಸುರನ ಎದೆಯ ಮೇಲೆ ಕುಟ್ಟುತ್ತಿರುತ್ತಾನೆ. ಕೊನೆಗೆ ಗಜಮುಖಾಸುರನನ್ನು ಕೈಯಲ್ಲಿ ಹಿಡಿದು ಆಚೆಯಿಂದ ಈಚೆಗೆ, ಈಚೆಯಿಂದ ಆಚೆಗೆ ಬಟ್ಟೆ ಒಗೆದ ರೀತಿ ನೆಲಕ್ಕೆ ಬಡಿಯುತ್ತಾನೆ. ಹಾಗೂ ದೂರಕ್ಕೆ ಎತ್ತಿ ಬಿಸಾಡುತ್ತಾನೆ. ಕೊನೆಗೆ ಗಜಮುಖಾಸುರನು ತನ್ನ ಎಲ್ಲಾ ಶಕ್ತಿಯನ್ನು ಉಂಟು ಮಾಡಿಕೊಂಡು ಗಣೇಶನಿಗೆ ತಲೆಯಿಂದ ಗುದ್ದಲು ಓಡಿ ಬರುತ್ತಾನೆ, ತುಂಬಾ ದೂರಗಿಂದ. ಆಗ ಗಣೇಶ ಅವನನ್ನು ಹಿಡಿದು ನೆಲಕ್ಕಪ್ಪಳಿಸುತ್ತಾನೆ. ಅಪ್ಪಳಿಸಿದ ಹೊಡೆತಕ್ಕೆ ಅವನು ಒಂದು ಗುಂಡಿಯಾಕಾರ ಮಾಡಿಕೊಂಡು ನೆಲದ ಒಳಗೆ ಹೋಗಿ ಮಲಗಿಕೊಳ್ಳುತ್ತಾನೆ. ಗಣೇಶ ಅವನ ಎದೆಯ ಮೇಲೆ ತನ್ನ ಬೃಹದಾಕಾರದ ಕಾಲನ್ನು ಇಡಲು ಹೋಗುತ್ತಾನೆ. ಅಷ್ಟರಲ್ಲಿ ಗಜಮುಖಾಸುರ, ನನ್ನನ್ನು ಕ್ಷಮಿಸು ಪ್ರಭು, ನಾನು ಅಜ್ಞಾನದಿಂದ ಮಹಾಪಾಪವನ್ನು ಮಾಡಿದ್ದೇನೆ. ಏನೋ ಹೇಳುತ್ತಿದ್ದೆ, ಇಡೀ ಸ್ವರ್ಗ 3 ಲೋಕಗಳೂ ನನ್ನವು, ನಾನೇ ದೇವರು ಎಂದುಬದಾಗಿ ಗಣೇಶ ಕೇಳುತ್ತಾನೆ. ಆಗ ಮತ್ತೆ ಗಜಮುಖಾಸುರನು ಭಯದಿಂದ ನರಗುತ್ತಾ, ಪ್ರಭು, ಅಜ್ಞಾನದಿಂದ ತಪ್ಪು ಮಾಡಿದೆ. ದಯವಿಟ್ಟು ಇದೊಂದು ಬಾರಿ ನನ್ನ ಕ್ಷಮಿಸು. ನಾನು ಈ ಆಸುರ ರೂಪವನ್ನು ತ್ಯಜಿಸಿ ಒಂದು ಚಿಕ್ಕ ಮೂಷಿಕನ ರೂಪವನ್ನು ಧರಿಸಿ ನಿನ್ನ ವಾಹನವಾಗಿ ಹಗಲು ರಾತ್ರಿ ಅನ್ನದೆ ನಿನ್ನ ಜೀವನ ಪರ್ಯಂತ ನಿನ್ನ ಸೇವೆಯನ್ನು ಮಾಡಿಕೊಂಡು ಇರುತ್ತೇನೆ ಪ್ರಭು, ದಯವಿಟ್ಟು ಕ್ಷಮಿಸು. ಹಾಗೆ ಈ ಪಾಪಿಯನ್ನು ದಯಮಾಡಿ ಸ್ವೀಕರಿಸಿ ಪ್ರಭು ಎನ್ನುತ್ತಾನೆ. ಆಗ ತಥಾಸ್ತು ಎಂದು ವಿನಾಯಕ ಅವನನ್ನು ಸ್ವೀಕರಿಸುತ್ತಾನೆ. ಆಗ ಗಜಮುಖಾಸುರನು ಒಂದು ಚಿಕ್ಕ ಮೂಷಿಕನ ರೂಪವನ್ನು ತಾಳುತ್ತಾನೆ. ಗಣೇಶ ಅವನ ಬೆನ್ನಿನ ಮೇಲೆ ಹತ್ತಿ ಕುಳಿತುತ್ತಾನೆ. ಹಾಗೂ ಈಗ ನಿನ್ನ ವೇಗವನ್ನು ನೋಡು,
ಎಷ್ಟು ನನ್ನ ಯೋಚನೆಯಷ್ಟು ನಿನ್ನ ವೇಗ ಹೆಚ್ಚಾಗುತ್ತದೆ ಎಂದು ಹೇಳುತ್ತಾನೆ. ಹೀಗೆ ಅಸುರ ಗಜಮುಖಾಸುರನು ಮೂಷಿಕನಾಗಿ ಗಣೇಶನ ವಾಹನವಾಗಿ ಬದಲಾಗಿದ್ದು ಕಥೆ ಇದಾಗಿತ್ತು. ಪಡೆದುಕೊಂಡನು. ಸ್ನೇಹಿತರೆ, ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಇದೇ ರೀತಿಯ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನನ್ನ ಧನ್ಯವಾದಗಳು.